ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಬೆಂಕಿಯಲ್ಲಿ ಅರಳಿದ ಹೂವು ಈ ಕಥೆಗೆ ನೀವೆಲ್ಲರೂ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದೀರಾ, ತುಂಬಾ ಜನ ಮೆಚ್ಚಿದ್ದೀರಾ. ನಿಮ್ಮೆಲ್ಲರ ಪ್ರೀತಿಗೆ, ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಕಥೆಯ ಮುಂದಿನ ಭಾಗ ಏನಾಗುತ್ತೆ ಅಂತ ನೋಡೋಣ. ಇವತ್ತು ಚೇತನಂಗೆ ದ್ವಿತೀಯ PUC ಫಲಿತಾಂಶ. ಚೆನ್ನಾಗಿ ಓದೋ ಚೇತನಾಗೆ ಒಳ್ಳೆ ಫಲಿತಾಂಶ ಸಿಕ್ಕಿರುತ್ತೆ ಅನ್ನೋ ನಿಮ್ಮ ಊಹೆ 100ಕ್ಕೆ 100ರಷ್ಟು ನಿಜ. ಅವಳು ರಾಜ್ಯಕ್ಕೆ 2ನೇ ರ್ಯಾಂಕ್ ತಗೊಂಡಿದ್ದಾಳೆ. ಇದನ್ನ ಮನೆಯವರು ಹೇಗೆ ಸ್ವೀಕರಿಸ್ತಾರೆ ಅಂತ ನೋಡೋಣ. ಮಾಲ್ತಿ, ಏ ಮಾಲ್ತಿ, ಮಾಲ್ತಿ, ಕೂಕ್ಕೊಳಕ್ ಏನಾಗಿದೆ ನಿಂಗೆ? ನಿನ್ ಹೆಂಡತಿ ಹಿಂದ್ಗಡೆ ಹಿತ್ಲಲ್ಲಿ ಪಾತ್ರೆ ತೊಳಿತಿದ್ದಾಳೋ ಬಟ್ಟೆ ಒಗಿತಿದ್ದಾಳೋ? ಅಲ್ಲಿ ಹೋಗಿ ನೋಡು. ಅಪ್ಪ, ಕಿರ್ಚ್ಕೊಳ್ಳೋದಲ್ಲ, ಕುಣಿಯೋ ಹಾಗಾಗ್ತಿದೆ ಅಪ್ಪ, ಕುಣಿಯೋ ಹಾಗಾಗ್ತಿದೆ. ನಿಮ್ಮ ಮೊಮ್ಮಗಳು ಅಂದ್ರೆ ನನ್ನ ಮಗಳು ಚೇತನ ಸೆಕೆಂಡ್ PUC ನಲ್ಲಿ ನಮ್ಮ ರಾಜ್ಯಕ್ಕೆ 2ನೇ ರ್ಯಾಂಕ್, ಗೊತ್ತಾ? 2ನೇ ರ್ಯಾಂಕು. ಈ ಖುಷಿನ ಹೇಗೆ ಹೇಳಿ ಅಪ್ಪ, ಅಷ್ಟು ಖುಷಿ ಆಗ್ತಿದೆ. ಓ, ಆ ಸೊಟ್ಟ ಕೈ ಹುಡುಗಿ ಸಮಾಚಾರನಾ? ಚೋ, ಪ್ರಾರಬ್ಧ ಪ್ರಾರಬ್ಧ. ಯಾಕಪ್ಪ ಹಾಗಂತೀರಾ? ಇಷ್ಟು ಖುಷಿ ವಿಷಯ ಇಡೀ ಊರಿಗೂರೇ ಸಂಭ್ರಮ ಪಡ್ತಾ ಇದೆ, ಆದ್ರೆ ನಿಮಗ್ ಮಾತ್ರ ಒಂದಿಷ್ಟು ಸಂಭ್ರಮ ಇಲ್ಲ ಅಲ್ವಾ? ಏನಂದ್ರಿ? ಸೊಟ್ಟ ಕೈ. ಕೈ ಕಾಲ್ ನೆಟ್ಟಗಿರೋರು ಮಾಡಕ್ಕಾಗ್ದಿರೋ ಸಾಧನೆನ ನನ್ ಮಗಳು ಮಾಡಿದಾಳಪ್ಪ. ಅದ್ ನೆನ್ಪಿರ್ಲಿ. ನನ್ ಮಗಂಗೆ ಟಾಂಟ್ ಕೊಟ್ಟು ಮಾತಾಡ್ತಿದ್ಯಾ? ಅವನಲ್ಲಿ SLC ಫೇಲ್ ಆಗಿದ್ದೀನಿ ಅಂತ ಅಳ್ತಾ ಒಳಗಡೆ ರೂಮಲ್ಲಿ ಮಲಗಿದಾನೆ. ನಿನಗಿಲ್ಲಿ ಸಂಭ್ರಮಾಚರಣೆ ಅಲ್ವಾ? ಇದನ್ನೆಲ್ಲ ಇಲ್ಲಿ ಯಾಕೆ ಹೇಳ್ತಿದ್ಯಾ ಅಂದ್ರೆ ನಮ್ ಹೊಟ್ಟೆ ಉರ್ಸಕ್ಕೆ. ಹೋಗೋ ಒಳಗೆ. ಓಹೋ, ಈಗ ನಿನಗ್ ಬೇಜಾರಾಗತ್ತಾ? ನನ್ನ ಮಗಳ ಬಗ್ಗೆ ಆಡ್ಕೊಳ್ಬೇಕಾದ್ರೆ ನನ್ಗೆ, ನನ್ನ ಹೆಂಡತಿಗೆ, ನನ್ನ ಮಗಳಿಗೆ ಎಷ್ಟು ಬೇಜಾರಾಗಿರ್ಬೇಡ. ಸುಮ್ಮನೆ ಮಾತ್ ಬೇಡ ಪ್ರಭಾಕರ, ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ. ಹೋಗೊಳಗೆ. ನಮ್ ಸಂಕಟ ನಮ್ಗೆ, ನಮ್ ತಲೆಬಿಸಿ ನಂಗೆ ಬಂದ್ಬಿಟ್ಟ ಸಂಭ್ರಮಾಚರಣೆ ಅಂತೆ, ಸಂಭ್ರಮಾಚರಣೆ. ನಿನ್ ಮಗಳು ಏನೇ ಆದ್ರೂ, ದೊಡ್ಡ ಕಲೆಕ್ಟರ್ ಆದ್ರೂ ಅವಳು ಸೊಟ್ಟ ಕೈ, ಅವಳನ್ನ ಯಾರು ಮದ್ವೆ ಆಗಲ್ಲ, ಗೊತ್ತಾಯ್ತಾ? ಅಪ್ಪ, ಒಳಗ್ ಬನ್ನಿ. ಇಷ್ಟಾದ್ರೂ ನಿಮ್ ದುರ್ಬುದ್ಧಿ ನೀವು ಬಿಡಲ್ಲ ಅಲ್ವಾ? ಇಟ್ಕೊಳ್ಳಿ, ನೀವೇ ಇಟ್ಕೊಳ್ಳಿ. ಏನಂದ್ರಿ ಅಪ್ಪ? ನನ್ನ ಮಗಳಿಗೆ ಯಾರು ಮದ್ವೆ ಆಗಲ್ಲ ಅಂತನಾ? ನನ್ನ ಮಗಳ ಮದ್ವೆ ಆಗುತ್ತೋ ಬಿಡುತ್ತೋ ಅದು ಆಮೇಲಿಂದು. ಅವಳ ಹತ್ರ ವಿದ್ಯಾಭ್ಯಾಸ ಇದೆ, ಅವಳ ಜೀವನನ ಅವಳು ಹೇಗೋ ರೂಪಿಸ್ಕೊಳ್ತಾಳೆ. ನಿಮ್ಮ ಮುದ್ದಿನ ಮೊಮ್ಮಗನ ಕತೆ ಏನು ಅಂತ ನೋಡಿ. ಅಪ್ಪ ಪ್ಲೀಸ್, ಒಳಗ್ ಹೋಗೋಣ. ನಮ್ ಸಂಭ್ರಮಾಚರಣೆ ಮಾಡಕ್ಕೆ ಇದು ಒಳ್ಳೆ ಜಾಗ ಅಲ್ಲ. ಏನಂದೆ? ನನ್ನ ಮಗನ ಭವಿಷ್ಯನ ಅಣ್ಣ ಅಂತ ನೋಡ್ದೆ ಬಾರಿಸ್ಬೇಕಾಗತ್ತೆ, ಹುಷಾರ್. ಅಪ್ಪ ಪ್ಲೀಸ್, ಇಲ್ಲಿ ನಿಲ್ಲೋದ್ ಬೇಡ, ಒಳಗ್ ಹೋಗೋಣ. ಆಯ್ತು ಮಗಳೇ, ಒಳಗೆ ಹೋಗೋಣ. ನೀನು ಹೇಳ್ದಾಗೆ ಸಂಭ್ರಮಾಚರಣೆ ಮಾಡಕ್ಕೆ ಇದು ಒಳ್ಳೆ ಸ್ಥಳ ಅಲ್ಲ. ನೀನ್ ಅಡ್ಡ ಬರಬಾರ್ದಿತ್ತು ಚೇತನ, ಇಬ್ರಿಗೂ ಸರಿಯಾಗಿ ಬೆವರು ಇಳಿಸ್ತಾ ಇದ್ದೆ. ಅಪ್ಪ, ನೀವೇನ್ ಬೆವರು ಇಳಿಸೋದು, ಅವ್ರಾಗ್ಲೇ ಬೆವ್ತ್ ಹೋಗಿದ್ದಾರೆ. ಇಡೀ ಊರಿಗೂರು ಸಾಗರಂಗ್ ಬೈತಾ ಇದೆ, ನನ್ನನ್ನು ಹೊಗಳ್ತಾ ಇದೆ. ಅವರಿಗೆ 3-4 ಕಡೆಯಿಂದ ಸೂಜಿ ಚುಚ್ಚಿದಾಗ ಆಗ್ತಾ ಇದೆ. ಏನು ಮಾಡೋಕ್ಕೂ ಗೊತ್ತಾಗದೆ ಹಂಗೆ ಕಿರ್ಚಾಡ್ತಿದ್ದಾರೆ. ನೀನು ಅವ್ರ ಮುಖ ಸರಿಯಾಗಿ ನೋಡಿದ್ಯಾಪ್ಪ? ಮುಖ ಅಂದರೆ ಒಂಥರ ಸುಟ್ಟೋಗಿರೋ ಬದನೆಕಾಯಿ ಥರ ಆಗಿತ್ತು. ಏನೇ ಆದ್ರೂ ಚೇತನ, ನೀನ್ ನಮ್ಮಂಥರಾನೇ ಆಡ್ತೀಯ ಕಣೆ. ಅಮ್ಮ ನನಗೆ ಅಷ್ಟೊಂದು ಸ್ಫೂರ್ತಿ ತುಂಬದೆ ಇದ್ದಿದ್ರೆ ನಾನಿವತ್ತು ಇಷ್ಟು ಖುಷಿಯಾಗಿರ್ತಿರ್ಲಿಲ್ಲ ಅಪ್ಪ. ಮೊದಲು ಅಮ್ಮನ ವಿಷಯ ಹೇಳೋಣ. ಅಮ್ಮ, ಹಿಂಗೆ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ ಅಮ್ಮ, ಅಷ್ಟು ಖುಷಿ ಆಗ್ತಿದೆ. ಮೊದಲು ವಿಷಯ ಏನು ಅಂತ ಹೇಳು. ಮನೆ ಕೆಲಸ ಮಾಡೋದು ಬಿಟ್ರೆ ಅವಳಿಗೆ ಬೇರೇನೂ ಗೊತ್ತಿಲ್ಲ. ಹಾಗೆಲ್ಲ ಹೇಳ್ಬಿಡಿ ಆಯ್ತಾ? ನನಗೆಲ್ಲ ವಿಚಾರನೂ ಗೊತ್ತಾಯ್ತು. ನಮ್ಮ ಪುಟ್ಟಿ 2nd ರ್ಯಾಂಕ್ ಬಂದಿದ್ದಾಳೆ, ಇದು ಗೊತ್ತಿರೋ ವಿಷಯನೇ ಅಲ್ಲ. ತುಂಬ ಖುಷಿ ಆಯಿತು ಪುಟ್ಟಿ, ತುಂಬಾನೇ ಖುಷಿ ಆಯಿತು. ಡಬಲ್ ಖುಷಿ ಕಣೆ. ನಮ್ಮೂರು ಜನಕ್ಕೆ ಇಲ್ಲಿ ಖುಷಿ, ಅಲ್ಲಿ ಒಳಗಿರೋರಿಗೆಲ್ಲ ಅಸಮಾಧಾನ ಬುಗ್ಗಿಲೆದ್ಬಿಟ್ಟಿದೆ. ಇನ್ನು ಮುಂದೆ ಇದು ಹೀಗೆ ಇರತ್ತಪ್ಪ. ನಾವು ತಣ್ಣಗೆ ಆರಾಮಾಗಿ ಖುಷಿಯಾಗಿರ್ತೀವಿ.
ಅವ್ರು ಯಾವಾಗಲೂ ಬಿಸಿ ಬಿಸಿಯಾಗಿ ಅಳ್ತಾ ಇರ್ತಾರೆ. ಅವತ್ತು ಸಾಗರ್ ನನ್ನನ್ನು ಗೀಯಾಳಿಸ್ತಿದ್ದ, ಗೇಲಿ ಮಾಡ್ತಿದ್ದ, ಅದಕ್ಕೆ ತಕ್ಕನಾಗ ಅವರೆಲ್ಲರೂ ಕುಣಿತಾ ಇದ್ರು. ಇವತ್ತು ನೋಡು, ನಾನು ನಗ್ತಾ ಇದ್ದೀನಿ, ಅವರೆಲ್ಲರೂ ಅಳ್ತಿದ್ದಾರೆ. ಇದು ಶಾಶ್ವತವಾಗಿರುತ್ತೆ. ನಾನು ಇನ್ನೂ ಮೇಲಕ್ಕೆ ಹೋಗಬೇಕು, ಅವ್ರ ಹೊಟ್ಟೆ ಉರಿಸ್ತಾನೇ ಇರಬೇಕು. ತಪ್ಪು ಕಂದ, ತಪ್ಪು. ಇದನ್ನ ಇವಾಗಲೇ ನೀನು ತಿದ್ಕೋ. ಬೇರೆಯವ್ರನ್ನ ತುಚ್ಛವಾಗಿ ಕಾಣೋದಕ್ಕೆ ಅಥವಾ ಬೇರೆಯವ್ರನ್ನ ಮೆಚ್ಚೋದಕ್ಕೆ, ಬೇರೆಯವ್ರ ಮುಂದೆ ನಾವು ಮೆರೆಯೋದಕ್ಕೆ ನಮ್ಮ ಗುರಿನ ಇಟ್ಕೋಬಾರ್ದು. ನಮ್ಮ ಗುರಿ ಏನಿದ್ರು ಒಳ್ಳೆಯದ್ರ ಕಡೆ ಇರಬೇಕು. ನೀನು ಇದನ್ನೆಲ್ಲ ಬಿಟ್ಬಿಟ್ಟು ನಾನೇನಾದರೂ ಸಾಧನೆ ಮಾಡಿದರೆ ನನ್ನ ಹಾಗೆ ನೊಂದಿರೋ ಇಷ್ಟು ಜೀವಗಳು ನನ್ನನ್ನು ಸ್ಫೂರ್ತಿಯಾಗಿ ತಗೊಂಡು ಜೀವನದಲ್ಲಿ ಉದ್ಧಾರ ಆಗ್ಬೋದು. ಅಥವಾ ನಾನೇನಾದರೂ ಒಂದು ಉದ್ಯಮ ಶುರು ಮಾಡಿದರೆ ನನ್ನ ಹಾಗೆ ನೊಂದಿರೋರಿಗೆ ಎಷ್ಟೋ ಜನರಿಗೆ ಉದ್ಯೋಗ ಕಲ್ಪಿಸ್ಕೊಡ್ಬೋದು. ಅವ್ರ ಕುಟುಂಬ ಎಲ್ಲ ಖುಷಿಯಾಗಿರೋ ಹಾಗೆ ನೋಡ್ಕೋಬೋದು. ಈ ಥರದನ್ನೆಲ್ಲ ರೂಢಿ ಮಾಡ್ಕೊ. ಈ ಥರ ಆಲೋಚನೆಗಳು ನಿನ್ನನ್ನು ಬೆಳೆಸುತ್ತೆ, ಹಾಗೆ ನಿನ್ನ ಸುತ್ತಮುತ್ತಲಿನ ಪರಿಸರ ಕೂಡ ಬೆಳೆಸುತ್ತೆ. ಎಲ್ರಿಗೂ ಆತ್ಮವಿಶ್ವಾಸ ತುಂಬುತ್ತೆ ಮಗ. ನೀನು ಯಾವತ್ತೂ ಕೆಟ್ಟದ್ರ ಕಡೆ ಆಲೋಚನೆ ಮಾಡಬೇಡ. ನೀನ್ ಬರೀ ಚೇತನನ್ ಮಾತೆ ಅಲ್ಲ, ನಮ್ಮೂರಿಗೆ ಗೋ ಮಾತೆ. ಗೋ ಮಾತೆ ಅಂದರೆ ಇಲ್ಲಿಂದ ಗೋ ಅಂತ ಹೇಳ್ತಿದ್ದೀರಾ? ತರ್ಲೆ, ಗೋ ಮಾತೆ ಅಂದರೆ ಹಸು ಅಂತ ನಿಂಗೂ ಗೊತ್ತಿಲ್ವಾ? ಅದಿರಲಿ ರೀ, ಒಳಗಡೆ ಜೋರಾಗೇನೋ ಗಲಾಟೆ ಆದ ಹಾಗಿತ್ತು. ಏನು ಕತೆ? ಕತೆ ಸಿಂಪಲ್. ಮಾಡಿದ್ದುಣ್ಣೋ ಮಹಾರಾಯ. ಅವಾಗೆಲ್ಲ ಅವ್ರು ಮೆರಿತಾ ಇದ್ರು. ಈಗ ಅಳೋ ಪರಿಸ್ಥಿತಿ. ಕ್ಲೈಮ್ಯಾಕ್ಸಲ್ಲಿ ವಿಲನ್ಗಳ ಪರಿಸ್ಥಿತಿ ಹೇಗಿರುತ್ತೋ ಹಾಗೆ ಇದೆ ಅವ್ರದ್ದು, ಅಷ್ಟೇ. ಆದರೆ ಒಂಥರ ಏನದು ಈಗೋ ಅಂತಾರಲ್ಲ, ಅದು ಅಡ್ಡ ಬಂತು. ನಮ್ಮ ಏಳಿಗೆನ ಸಹಿಸೋಕ್ಕಾಗಿಲ್ಲ, ಒಪ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾಗಿ ಸ್ವಲ್ಪ ಧ್ವನಿ ಜೋರು ಮಾಡಿ ನಮ್ಮನ್ನು ಅಲ್ಲಿಂದ ಕಳಿಸಿದ್ರು, ಅಷ್ಟೇ. ಇದಿನ್ನೂ ಈ ಮನೇಲಿ ನಡೀತಾನೇ ಇರತ್ತೆ ಬಿಡು. ನೀನು ಈ ರೀತಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನೀನು ಇಲ್ಲೇ ಇರಬೇಕಾಗತ್ತೆ ಚೇತನ. ಮುಂದಿನ ಹೆಜ್ಜೆ ಕಡೆ ಗಮನ ಕೊಡು. ಈಗ PUC ಆಯ್ತಲ್ಲ, ಮುಂದೆ CETನೋ ಅದೇನದು ನೀಟೋ ಏನೋ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಅದ್ರ ಕಡೆ ಗಮನ ಕೊಟ್ಟಿದ್ಯಾ? ಹ್ಞೂ ಅಮ್ಮ, ಮುಂದಿನ ವಾರ CET ಬರೀಬೇಕು. ಗೊತ್ತಲ್ವಾ, ನಾನು ಚೆನ್ನಾಗಿ ಮಾಡೇ ಮಾಡ್ತೀನಿ. ಓ ಸುಳ್ಳಲ್ಲ, CET ಬರ್ದ್ಮೇಲೆ ಇವಳಿಗೆ ಯಾವ ಕಾಲೇಜ್ ಸಿಗುತ್ತೋ, ಎಲ್ಲಿ ಸಿಗುತ್ತೋ ಏನೋ ಒಂದೂ ಗೊತ್ತಿಲ್ಲ. ದುಡ್ಡು ಕೂಡ ಹೊಂದಿಸ್ಕೋಬೇಕು. ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ, ನಮ್ಮ ಮಗಳಿಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಹಾಗೆ ನಾನು ಸ್ವಲ್ಪ ಕೂಡಿಟ್ಟಿದ್ದೀನಿ. ನಂದು ನಿಮ್ಮದೆಲ್ಲ ಸೇರಿಸಿದ್ರೆ ಅವಳಿಗೆ ಸಾಕಾಗತ್ತೆ. ಆಗ ನಮ್ಮ ಮಗಳು ಜಾಣೆ, ಬೇಕಾಬಿಟ್ಟು ಖರ್ಚು ಮಾಡಲ್ಲ. ಅವಳು ಕಾಲೇಜ್ ಫೀಸೋ ಹಾಸ್ಟೆಲ್ ಫೀಸೋ ಏನೋ ಎತ್ತ ನೋಡೋಣ. ಮೊದಲು CET ಎಕ್ಸಾಮ್ ಆಗಲಿ. ದಿನಗಳು ಹೀಗೆ ಕಳೀತಾ ಹೋಗುತ್ತೆ. ಚೇತನ ಈಗ CET ಎಕ್ಸಾಮ್ ಕೂಡ ಬರೆದು ಅದರಲ್ಲೂ ಕೂಡ ಒಳ್ಳೆ ಫಲಿತಾಂಶ ತಗೊಂಡಿದ್ದಾಳೆ. ಈಗ ಅವಳಿಗೆ ಬೆಂಗಳೂರಲ್ಲಿ ಸೀಟ್ ಸಿಕ್ಕಿದೆ.